ನಮಸ್ಕಾರ. ನನ್ನ ಹೆಸರು ವಾಸುದೇವನ್. ಭೂಫಲ ಸಮೃದ್ಧಿ ಪ್ರೊಡ್ಯೂಸರ್ ಕಂಪನಿ ಲಿಮಿಟೆಡ್, ಭೂಫಲ ಸಮೃದ್ಧಿ ರೈತ ಉತ್ಪಾದಕ ಸಂಸ್ಥೆ, ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಕೋಟ್ಪಲಪಲ್ಲಿ ಗ್ರಾಮದಲ್ಲಿ ಸುಮಾರು 2020ರಲ್ಲಿ ಇದು ಮಾಡಿದೆ. ಅಲ್ಲಿಂದ ಇಲ್ಲಿವರೆಗೂ ನಬಾರ್ಡ್ನ ಒಂದು ತಾಯಿ ಅಂತ ಹೇಳ್ಬೋದು ನಬಾರ್ಡನ್ನು. ಸೊ ಆ ತಾಯಿ ಮಡಿಲಿನಲ್ಲಿ ಬೆಳೆದಂಥ ಒಂದು ಎಫ್ಪಿ ರೈತ ಉತ್ಪಾದಕ ಸಂಸ್ಥೆ ಈ ವರ್ಷ 2024-25ರಲ್ಲಿ ನಮಗೆ ಆಕ್ಸಿಲರೇಷನ್ ಪ್ರೋಗ್ರಾಮ್ ಅಂತ. ಸೊ ಇನ್ನೊಂದಷ್ಟು ಔಟ್ಪುಟ್ ಲಿಂಕೇಜು, ಔಟ್ಪುಟ್ನ ನಾವು ಸದೃಢವಾಗಿ ಹೆಂಗೆ ಬೆಳೆಸ್ಕೋಬೇಕು ಅನ್ನೋದಕ್ಕೆ ನಬಾರ್ಡ್ ವತಿಯಿಂದ ಕೃಷಿಕಲ್ಪ NGO ಸಂಸ್ಥೆ ಜೊತೆಗೆ ಒಂದು ಆಕ್ಸಿಲರೇಷನ್ ಪ್ರೋಗ್ರಾಮನ್ನು ಕಲ್ಪಿಸಿಕೊಟ್ಟಿದ್ದಾರೆ ನಬಾರ್ಡ್ಗೆ. ಮೊದಲಿಗೆ ನಬಾರ್ಡ್ಗೆ ಧನ್ಯವಾದಗಳು. ತದನಂತರ ಕೃಷಿಕಲ್ಪ ಟೀಮ್ 2024 ಮ್ಯಾಂಗೋ ಸೀಸನಲ್ಲಿ ನಮಗೆ ಎಂಟ್ರಿ ಆಗಿದ್ದು. ಮ್ಯಾಂಗೋ ಸೀಸನ್ ಎಂಡಿಂಗ್ ಆಗ್ತಾ ಇತ್ತು, ಸೊ ಎಂಟ್ರಿ ಆಗಿದ್ದು. ಸೊ ನಾವು ಕಮ್ಯುನಿಟೀಸ್ ಒಂದೇ ಮಾಡ್ತೀವಿ, ತುಂಬ ಮ್ಯಾಂಗೋಸ್ ಔಟ್ಪುಟ್ ಮಾಡ್ತೀವಿ, ಬೇರೆ ಏನೋ ಔಟ್ಪುಟ್ ಮಾಡ್ತಾ ಇರಲಿಲ್ಲ. ಸೊ ಇವರು ಮ್ಯಾಂಗೋಸ್ ಜೊತೆಗೆ ತರಕಾರಿ ಆಗಿರ್ಬೋದು, ಯಾವುದೇ ಆಗಿ ಮಿಲೆಟ್ಸ್ ಆಗಿರ್ಬೋದು, ಮತ್ತು ಹಣ್ಣಾಗಿರ್ಬೋದು, ಇವೆಲ್ಲರ ಬಗ್ಗೆ ಮಾರ್ಕೆಟಿಂಗ್ ಲಿಂಕೇಜನ್ನು ತೆಗೆಸಿದ್ದಾರೆ. ಮತ್ತು ನಮ್ಮ ಜೊತೆ ಇದ್ದು ಸುಮಾರು ಫೀಚರ್ಸ್ ಕಲೆಕ್ಷನ್ ಸೆಂಟರ್ಸ್ ಸುಮಾರು ಕಡೆ ಅದನ್ನು ಲಿಂಕೇಜ್ ಮಾಡಿಕೊಟ್ಟಿದ್ದಾರೆ. ಸೊ ಅದರ ಜೊತೆಗೆ ಆ ಒಂದು ಎಂಪ್ಲಾಯೀಸ್ ಆಗಿರ್ಬೋದು, CM ಪಾಟೀಲ್ ಸರ್, ಶಿವ ಸರ್ ಕಡೆಯಿಂದ ಹಿಡಿದು ವೀರಣ್ಣ ಸರಿಂದ ಹಿಡಿದು ಇಲ್ಲಿ ಲೋಕಲಲ್ಲಿ ಮಧು ರಾಜ್ಕುಮಾರ್ ಈ ಥರ ಸುಮಾರು ಎಂಪ್ಲಾಯೀಸ್ ನಮ್ಮ ಜೊತೆ ಇದ್ದು ಆ ಒಂದು ಮಾರುಕಟ್ಟೆಯನ್ನು ಹೆಂಗೆ ಮಾಡಬೇಕು, ಸೊ ಎಲ್ಲೆಲ್ಲಿ ಯಾವ್ಯಾವುದನ್ನು ಮಾರ್ಕೆಟ್ ಮಾಡಬೇಕು ಅನ್ನೋದನ್ನು ತುಂಬ ಅದು ಸೂಕ್ಷ್ಮವಾಗಿ ತುಂಬ ಹತ್ತಿರದಿಂದ ಪ್ರಾಕ್ಟಿಕಲ್ ಆಗಿ ಮಾಡ್ತಿದ್ದೀವಿ. ಇವತ್ತು ನಾವು ಮ್ಯಾಂಗೋಸ್ ಜೊತೆಗೆ ನಮ್ಮದೇ ಆದಂಥ ತರಕಾರಿಗಳು, ಕ್ಯಾಪ್ಸಿಕಮ್ ಆಗಲಿ, ಕ್ಯಾಲಿಫ್ಲವರ್ ಆಗಲಿ, ಕ್ಯಾಬೇಜ್ ಆಗಲಿ, ಕ್ಯಾರೆಟ್, ಬೀಟ್ರೂಟ್, ಸೊ ಇವೆಲ್ಲ ಒಂದು ಕಡೆ ಆದರೆ ಇನ್ನೊಂದು ಕಡೆ ಜಿಂಜರು, ಪಪ್ಪಾಯಿ, ಸೊ ಇವೊಂದು ಕಡೆ ಆದರೆ ಇನ್ನೊಂದು ಕಡೆ ಪ್ರೋಮೋಗ್ರಾನೇಟ್ ಹಣ್ಣುಗಳು, ಪ್ರೋಮೋಗ್ರಾನೇಟ್ ಮತ್ತು ಪಪ್ಪಾಯಿ ಆಗಿರ್ಬೋದು, ಇವೆಲ್ಲ ಮತ್ತು ಫ್ಲವರ್ಸ್. ಸೊ ಇವೆಲ್ಲದರ ಒಂದು ಪರಿಚಯ ಸಿಕ್ತು. ಎಲ್ಲಿ ಮಾರ್ಕೆಟ್ ಮಾಡಬೇಕು, ಎಲ್ಲಿ ಉಪಯುಕ್ತವಾಗಿ ಈ ಒಂದು ಪ್ರಾಡಕ್ಟನ್ನ ಎಲ್ಲಿ ತರಕಾರಿ ಎಲ್ಲಿ ಮಾಡಬೇಕು, ಹಣ್ಣನ್ನು ಎಲ್ಲಿ ಮಾಡಬೇಕು, ಫ್ಲವರನ್ನು ಎಲ್ಲಿ ಮಾಡಬೇಕು, ಇದನ್ನೆಲ್ಲ ನೀಟಾಗಿ ತಿಳಿಸ್ಕೊಟ್ಟಿದ್ದಾರೆ, ಹೇಳ್ಕೊಟ್ಟಿದ್ದಾರೆ, ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸಿದ್ದಾರೆ. ಮತ್ತು ನಮಗೆ ಆ ಬಯಸ್ ಲಿಂಕೇಜ್ ಕೊಟ್ಟಿದ್ದಾರೆ. ಸೊ ಇದರ ಜೊತೆಗೆ ಬೇರೆ ಕಡೆ ಮಾರುಕಟ್ಟೆ ವ್ಯವಸ್ಥೆ ಹೆಂಗಿದೆ, ಅದನ್ನು ಹೆಂಗೆ ನಾವು ಕ್ಯಾಚ್ ಮಾಡಬೇಕು ಅನ್ನೋದನ್ನು ಬಯರ್ಸ್ ಎಲ್ಲ ಮೀಟ್ ಮಾಡಿಸಿದ್ದಾರೆ. ಕೆಲವು ಕಡೆ ಹೋಗಿ ಕರ್ಕೊಂಡೋಗಿ ಆ ಕಂಪನಿಗಳ ಒಂದು CEO ಮೀಟ್ ಮಾಡಿಸಿದ್ದಾರೆ. ಸೊ ನಾವು ಬೇರೆ ಕಡೆ ಹೈದ್ರಾಬಾದ್, ಬೇರೆ ಕಡೆ ಎಲ್ಲ ಹೋಗಿ ಅಲ್ಲೆಲ್ಲ ಏನು ಅಲ್ಲಿನ ಅನುಭವಗಳನ್ನೆಲ್ಲ ನನಗೆ ಹಂಚಿದ್ದಾರೆ. ಸೊ ಇದಕ್ಕೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇನ್ಪುಟ್ ಜೊತೆಗೆ ನಾವು ಔಟ್ಪುಟ್ ಮಾಡಲೇಬೇಕು. ಯಾಕೆಂತಂದರೆ ನಾವು ಇನ್ಪುಟ್ಸ್ ಕೊಡ್ತೇವೆ, ಎಲ್ಲರೂ ಮಾಡೋಂಥ ಕೆಲಸ ಇನ್ಪುಟ್ಸ್ ಕೊಡ್ತೀವಿ. ಆದರೆ ಸೊ ರೈತರು ಬೆಳೆದಂಥ ಬೆಳೆಯನ್ನು ಎಲ್ಲಿ ಮಾರಾಟ ಮಾಡ್ತೀವಿ, ಸಂದಿಗ್ಧ ಪರಿಸ್ಥಿತಿ FPOಗಳು ಉಟ್ಕೊಳ್ಳೋದಕ್ಕೆ ಮೂಲ ಕಾರಣವೇ ಅದು. ಏನಂತಂದರೆ ಅವರು ಬೆಳೆದಂತಹ ಬೆಳೆ ಅವರೇ ಮಾರ್ತಾರೆ. ಅಂದರೆ ಎಲ್ಲಿ ಮಾರಾಟ ಆಗುತ್ತೆ, ಎಲ್ಲಿ ಹೆಚ್ಚಿಗೆ ಮಾರಾಟ ಆಗುತ್ತೆ, ಅಲ್ಲಿಗೆ ಕರೆಕ್ಟಾಗಿ ಸರಕನ್ನು ಕಲ್ಪಿಸುವ ಒಂದು ಕಾರ್ಯ ಇವತ್ತು FPOಗಳು ಮಾಡಬೇಕು. ಇದನ್ನು ನಬಾರ್ಡ್ ವತಿಯಿಂದ ಕೃಷಿಕಲ್ಪ ಟೀಮು ಮಾಡಿದೆ. ಸೊ ನಮಗೆ ಒಂದು ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಇಲ್ಲಿ ಒಂದು ಬಯಸ್ ಮೀಟ್ ಮಾಡ್ಕೊಳ್ಳೋದಾಗಿರ್ಬೋದು, ಸೊ ಬಯಸ್ ಯಾವ ಥರ ಕ್ಯಾಚ್ ಮಾಡಬೇಕು, ಬಯಸ್ನ ನಮ್ಮ ಪ್ರಾಡಕ್ಟನ್ನು ಯಾವ ಥರ ನಾವು ಡಿಸ್ಪ್ಲೇ ಮಾಡಬೇಕು, ಡೆಮೋ ಮಾಡಬೇಕು ನೀಟಾಗಿ ಹೇಳ್ತಿದ್ದೀವಿ. ಸೊ ಇದರ ಒಂದು ಅಡಿನಲ್ಲೇ ಇವತ್ತು ಕೃಷಿಕಲ್ಪ ಟೀಮ್ ಏನು ಈ 2025 ಎಂಡಿಂಗ್ ಈಗ ನಾವು ಕಲೆಕ್ಷನ್ ಸೆಂಟರ್, ಮ್ಯಾಂಗೋ ಕಲೆಕ್ಷನ್ ಸೆಂಟರ್ನ ಚೆನ್ನಾಗಿ FPO ಕಡೆಯಿಂದ ತೆಗೆದು ಮೊದಲು ಬೇರೆ ಇನ್ನೊಬ್ಬರ ಜೊತೆ ಕೊಲಾಬ್ರೇಟ್ ಮಾಡ್ತಿದ್ವಿ. ಇವತ್ತು ಸ್ವಂತ FPO ಬಲದಿಂದಾನೇ ಕಲೆಕ್ಷನ್ ಸೆಂಟರ್ ಮಾಡಿದ್ದೀವಿ. ಮ್ಯಾಂಗೋಸಿಗೆ ಆಲ್ಮೋಸ್ಟು ಏನು ಮಾರ್ಕೆಟ್ ಮಾಡ್ತಿದ್ವಿ, ಟ್ರೇಡಿಂಗ್ ಮಾಡ್ತಿದ್ವಿ. ಇದ್ರ ಜೊತೆಗೆ ಇವತ್ತು ಅಂಕಿಅಂಶಗಳು ಲೆಕ್ಕ ಹಾಕ್ಕೊಂಡ್ರೆ 2022-23ರಲ್ಲಿ 52 ಲಕ್ಷ ಟರ್ನೋವರ್ ಇತ್ತು. ಇವತ್ತು 2024-25 ಕೊನೆ ಮಟ್ಟಕ್ಕೆ 1,07,00,000ವರೆಗೂ ಬಿಸ್ನೆಸ್ ಮಾಡಿದ್ದೇವೆ. ಸೊ ನಾವು ಒಂದು ಬಿಸ್ನೆಸ್ ಜೊತೆಗೆ ಒಳ್ಳೆ ಲಾಭಾಂಶನೂ ಪಡೆದಿದ್ದೇವೆ. ಅದರ ಜೊತೆಗೆ ಅನುಭವಗಳು ತುಂಬಾ ಒಟ್ಟಿಗೆ ಹೆಂಗೆ ನಾವು FPOನ ಸಸ್ಟೈನ್ ಮಾಡಬೇಕು, ಹೆಂಗೆ ರೈತರಿಗೆ ಹೆಲ್ಪ್ ಮಾಡಬೇಕು, ನಾವು FPO ಹೆಂಗಿರಬೇಕು ಅನ್ನೋದನ್ನು ತುಂಬ ಅಚ್ಚುಕಟ್ಟಾಗಿ ತೋರಿಸ್ಕೊಟ್ಟಿದ್ದಾರೆ.
ಆದ ಕಾರಣಕ್ಕೆ ಕೃಷಿಕಲ್ಪ ಟೀಮ್ಗೆ ವಿಭಾಗಕ್ಕೆ ತುಂಬ ನನ್ನ ಒಂದು ಧನ್ಯವಾದಗಳು. ಸೊ ನಮ್ಮ ಒಂದು ಟೀಮ್ ಕಡೆಯಿಂದ ನಮ್ಮ ನಿರ್ದೇಶಕರಾಗಿ ಎಲ್ಲ ಫಾರ್ಮರ್ಸ್ ಕಡೆಯಿಂದ ಪೂರಕವಾದ ಒಂದು ಧನ್ಯವಾದಗಳನ್ನು ಕೊಡ್ತಾರೆ ನಬಾರ್ಡ್ ಮತ್ತು ಕೃಷಿಕಲ್ಪ ಟೀಮ್.